Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 14, verse 27. Peace is what I live with you. It is my own peace that I give you. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಚನ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಇಲ್ಲಿ ದೇವರು ನಮಗೆ ಹೇಳ್ತಾ ಇರುವ ವಾಕ್ಯ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಯೇಸು ಕ್ರಿಸ್ತನು ಸ್ವತಃ ತನ್ನಲ್ಲಿರುವ ಶಾಂತಿಯನ್ನು ನಿಮ್ಮೆಲ್ಲರಿಗೆ ಕೊಡುತ್ತೇನೆ ಎಂಬುದಾಗಿ ಇವತ್ತು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ದೇವರಾತ್ಮನ 9 ಫಲಗಳಲ್ಲಿ 3ನೆಯ ಫಲವೇ ಈ ಸಮಾಧಾನವಾಗಿದೆ, ಈ ಶಾಂತಿಯಾಗಿದೆ. ಈ ಶಾಂತಿಯನ್ನು, ಈ ಸಮಾಧಾನವನ್ನು ದೇವರು ನಮಗೆ ಕೊಡಲಿಕ್ಕೆ ಇಷ್ಟವುಳ್ಳವರಾಗಿದ್ದಾರೆ. ದೇವರ ಆತ್ಮನಿಂದ ತುಂಬಲ್ಪಡುವ ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿಯೂ ಕೂಡ ಈ ಸಮಾಧಾನವಿರುತ್ತದೆ ಪ್ರಿಯರೇ. ಈ ಸಮಾಧಾನವನ್ನು ಹೊಂದಿದಾಗ ನಮಗೆ ಬಹಳ ಸಂತೋಷವಾಗುತ್ತದೆ. ಇದನ್ನು ನಾವು ಇತರರಿಗೆ ಕೊಡುವಾಗಲೂ ಕೂಡ ನಮಗೆ ಸಂತೋಷ ಉಂಟಾಗುತ್ತದೆ. ಒಂದು ನದಿಯಂತೆ ಸಮಾಧಾನ ಪರಲೋಕದಿಂದ ಪವಿತ್ರಾತ್ಮನಿಂದ ನಮ್ಮೊಳಗೆ ಇಳಿದು ಬರ್ತದೆ. ಎಲ್ಲ ಗ್ರಹಿಕೆಗೂ ಮೀರಿದಂಥ ದೇವ ಸಮಾಧಾನ ನಮ್ಮ ಹೃದಯಗಳನ್ನೆಲ್ಲ ಆವರಿಸಿಕೊಳ್ಳುವುದು. ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನವನ್ನು ಹುಡುಕುತ್ತಾ ಇದ್ದಾರೆ, ಆದರೆ ಸಮಾಧಾನವೇ ಇಲ್ಲದಾಗಿದೆ. ಅನೇಕ ದೇಶಗಳು ಸಮಾಧಾನವನ್ನು ಹುಡುಕುತ್ತಾ ಇವೆ, ಆದರೆ ಆ ದೇಶಗಳಲ್ಲಿ ಸಮಾಧಾನವಿಲ್ಲದಾಗಿದೆ. ರಾಜಕೀಯ ವ್ಯಕ್ತಿಗಳು ಸಮಾಧಾನಕ್ಕಾಗಿ ಪ್ರಯತ್ನಿಸ್ತಾ ಇರುವರು, ಆದರೆ ಅವರು ಸಮಾಧಾನವನ್ನು ಹೊಂದಿಕೊಳ್ಳುವುದಿಲ್ಲ. ಆದರೆ ಈ ಸಮಾಧಾನ ದೊರೆಯುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ. ನಮಗೆ ಸಮಾಧಾನವನ್ನು ಕೊಡುವವನು ಯೇಸು ಕ್ರಿಸ್ತನೊಬ್ಬನೇ. ಆತನು ಸಮಾಧಾನದ ಪ್ರಭು. ಆದ್ದರಿಂದಲೇ ಆತನು ಹುಟ್ಟಿದಾಗ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಹೇಳಿ ದೇವರನ್ನು ದೇವದೂತರು ಸ್ತುತಿಸಿ ಕೊಂಡಾಡಿದರು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮಾಧಾನ ಎಂದು ಹೇಳಿ ನಾವು ಇತರರನ್ನು ಕೂಡ ಆಶೀರ್ವದಿಸುವಂಥವರಾಗಿರಬೇಕು. ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಇಸ್ರಾಯೇಲರು ಒಬ್ಬರನ್ನೊಬ್ಬರು ಆಶೀರ್ವದಿಸುವಾಗ ಶಾಲೋಮ್ ಎಂದು ಹೇಳಿ ಆಶೀರ್ವದಿಸುತ್ತಾರೆ. ಶಾಲೋಮ್ ಎಂದರೆ ಸಮಾಧಾನ ಎಂದು ಅರ್ಥ. ಹಾಗೆಯೇ ಅರಬಿಯರು ಸಲಾಂ ಎಂದು ಒಬ್ಬರನ್ನೊಬ್ಬರು ಆಶೀರ್ವದಿಸುವರು. ಸಮಾಧಾನ ಎಂದು ಹೇಳುವುದು ಮಾತ್ರವಲ್ಲ, ಸಮಾಧಾನವನ್ನು ಕೊಡುವ ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ ಎಂಬುದಾಗಿ ಏಷಾಯ 26:3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಈ ಲೋಕವು ಹೋರಾಟಗಳಿಂದ, ಶ್ರಮೆಗಳಿಂದ, ದುಃಖಗಳಿಂದ, ಚಿಂತೆಗಳಿಂದ ಕೂಡಿದೆ. ಆದ್ದರಿಂದಲೇ ಯೇಸು ಸ್ವಾಮಿ ಮೊದಲೇ ಈ ವಾಕ್ಯವನ್ನು ತಿಳಿಸಿದ್ದಾರೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಸಮುದ್ರದ ಮಧ್ಯದಲ್ಲಿ ಒಂದು ಬಂಡೆ ಇದೆ. ಆ ಬಂಡೆಗೆ ಸಮುದ್ರದ ಅಲೆಗಳು ಬಂದು ತಾಗುತ್ತಾ ಇವೆ, ಆದರೂ ಕೂಡ ಆ ಬಂಡೆ ಅಲುಗಾಡುವುದೇ ಇಲ್ಲ. ಆ ಬಂಡೆಯೇ ನಮ್ಮ ಯೇಸು ಕ್ರಿಸ್ತನು. ಆತನ ಆಶ್ರಯಕ್ಕೆ ನಾವು ಓಡಿ ಬರುವಾಗ ದೈವಿಕ ಸಮಾಧಾನ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ನಮ್ಮ ಯೇಸು ಸ್ವಾಮಿ ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಸಮಾಧಾನದ ಪ್ರಭುವಾಗಿರುವ ಯೇಸು ಕ್ರಿಸ್ತನು ಒಂದು ದಿನ ತನ್ನ ಶಿಷ್ಯರೊಂದಿಗೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದನು. ದಿಢೀರೆಂದು ದೊಡ್ಡ ಬಿರುಗಾಳಿ ಬೀಸಿ ಹಡಗು ಮುಳುಗುವ ಹಾಗಾಯಿತು. ನಮ್ಮ ಕರ್ತನಾದರೂ ಸಮಾಧಾನವಾಗಿ ಹಡಗಿನ ಒಂದು ಮೂಲೆಯಲ್ಲಿ ನಿದ್ದೆ ಮಾಡುತ್ತಾ ಇದ್ದರು. ಶಿಷ್ಯರು ಕ್ರಿಸ್ತನನ್ನು ತಟ್ಟಿ ಎಬ್ಬಿಸಿದರು. ಆಗ ಆತನು ಆ ಶಿಷ್ಯರ ಮುಖದಲ್ಲಿನ ಭಯ, ಚಿಂತೆ, ಕಳವಳವನ್ನು ನೋಡಿ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಭಯಪಡುತ್ತೀರಿ ಎಂದು ಹೇಳಿ ಗಾಳಿಯನ್ನು ಸಮುದ್ರವನ್ನು ಗದರಿಸಿದರು. ಆಗ ಅವೆಲ್ಲವೂ ಶಾಂತವಾಯಿತು. ಈಗಲೂ ಆ ಸಮಾಧಾನಕರ್ತನು ನಿನ್ನನ್ನು ನೋಡಿ, ನನ್ನ ಪ್ರಿಯ ಮಗುವೆ, ಯಾಕೆ ಭಯಪಡುತ್ತೀ ಎಂಬುದಾಗಿ ನಿನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ನಿನ್ನ ಬಳಿಯಲ್ಲಿದ್ದೇನೆ, ನಾನು ನಿನಗೆ ಶಾಂತಿಯನ್ನು ಕೊಡುತ್ತೇನೆ, ನಾನು ನಿನಗೆ ಸಮಾಧಾನವನ್ನು ಕೊಡುತ್ತೇನೆ ಎಂಬುದಾಗಿ ಧೈರ್ಯಪಡಿಸುತ್ತಾ ಇದ್ದಾರೆ. ಆದ್ದರಿಂದ ಯೇಸು ಕ್ರಿಸ್ತನ ಬಳಿಗೆ ಓಡಿ ಬಂದು ಈ ಶಾಂತಿಯನ್ನು, ಈ ಸಮಾಧಾನವನ್ನು ಇವತ್ತು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನೀವು ಕೊಟ್ಟಿರೋ ವಾಗ್ದಾನದ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಶಾಂತಿಯನ್ನು ನಿಮಗೆ ಕೊಡು
ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೀರಿ ದೇವ, ನಿನಗೆ ಸ್ತೋತ್ರ. ನೀವು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವ ಆತನಪ್ಪ, ಅದಕ್ಕಾಗಿ ಸ್ತೋತ್ರ. ಇಂದು ಅನೇಕ ಜನರು ಶಾಂತಿ ಇಲ್ಲದಾಗಿ, ಸಮಾಧಾನವಿಲ್ಲದಾಗಿ ಅಲಿಯುತ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರನ್ನ ಕನಿಕರಿಸಪ್ಪ, ಕಾಪಾಡು ಸ್ವಾಮಿ. ನಿನ್ನ ಶಾಂತಿಯಿಂದ ಅವರನ್ನು ತುಂಬಿಸು, ನಿನ್ನ ಸಮಾಧಾನವನ್ನು ಅವರಲ್ಲಿ ಇರಿಸು. ಇಂದಿನಿಂದ ಅವರು ಶಾಂತಿದಾಯಕನಾದ ಕರ್ತನನ್ನು ಪಡೆದುಕೊಳ್ಳಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.